ಎಲ್ಲರಿಗೂ ನಮಸ್ಕಾರ. ಆರೋಗ್ಯದಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಸಂತೋಷ್. ಹಾಗೆ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದಿನನಿತ್ಯದಲ್ಲಿ ಆಯುರ್ವೇದ ಈ ಒಂದು ಅಂಶನ ನೋಡೋದಾದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್? ಇವತ್ತು ಈ ಈ ದಿನ ಎಲ್ಲ ಈ ಹಿಂದಿನ ಸಂಚಿಕೆಲ್ಲ ಡಿಸ್ಕಸ್ ಮಾಡ್ದಂಗೆ ಪ್ರಕೃತಿಗೆ ಅನುಗುಣವಾಗಿ ನಾವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಸೊ ನನಗೆ ಕೆಲವರು ಕೇಳಿದ್ರು ಕೂಡ, ಸರ್ ನೀವೆಲ್ಲ ಹೇಳ್ತಾ ಇದ್ರಿ ವ್ಯಾಯಾಮ ಮಾಡಬೇಕಾದ್ರೂ ಪ್ರಕೃತಿ ಬೇಸ್ಡೇ ಮಾಡಬೇಕು, ಆಹಾರ ತೊಗೊಳ್ಬೇಕಾದ್ರೂ ಪ್ರಕೃತಿ ಬೇಸ್ಡೇ ತೊಗೊಳ್ಬೇಕು, ಸೊ ದಿನಚರಿನೂ ಕೂಡ ಪ್ರಕೃತಿ ಅನುಗುಣವಾಗಿ ಇರುತ್ತೆ ಅಂತೇಳಿ. ಹಾಗಾಗಿ ನಮಗೆ ಪ್ರಕೃತಿ ಅಂದರೆ ಏನಂತ ಅರ್ಥ ಆಗ್ತಾ ಇಲ್ಲ, ಪ್ರಕೃತಿ ಏನಂದರೆ ಗೊತ್ತಾಗಲಿಲ್ಲ, ಸೊ ಹೆಂಗೆ ತಿಳ್ಕೊಳ್ಳೋದು ಅಂತ ಕೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತು ಪ್ರಕೃತಿ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ನ ಶೇರ್ ಮಾಡ್ಕೊಳ್ಳೋಣ ಅಥವಾ ವಿಷಯನ ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್. ಸರ್ ಈಗ ಕಾಮನ್ ಆಗಿ ಈಗ ಕಾಮನ್ ಮ್ಯಾನ್ ಆಗಿ ನಾನೇ ನೋಡೋದಾದ್ರೆ ಪ್ರಕೃತಿ ಅಂತ ಅಂದಾಗ ನಾನು ಈಗ ಬಿಸಿಲು, ಗಾಳಿ, ಮಳೆ, ಚಳಿ ಬರುತ್ತಾರೆ ಸರ್, ಈ ರೀತಿ ಪ್ರಕೃತಿ ಅಂತಲೂ ಕೂಡ ನಾವು ಅಂದ್ಕೊಂಡಿರ್ತೀವಿ. ಬಟ್ ಆದರೆ ಆರೋಗ್ಯದ ಪ್ರಕೃತಿನೇ ಬೇರೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮಾಹಿತಿ ಕೊಡಿ ಸರ್. ಸೊ ಪ್ರಕೃತಿ ನೀವು ಹೇಳ್ದಂಗೆ ನಾರ್ಮಲ್ ಆಗಿ ವರ್ಡ್ ಮೀನಿಂಗ್ ಆಫ್ ಪ್ರಕೃತಿ ಅಂತ ತೊಗೊಂಡ್ರೆ ಸೊ ನಮ್ಮ ಎನ್ವೈರ್ನ್ಮೆಂಟ್ ಅಂತ ಬರ್ತದೆ. ಸೊ ಅದೇ ರೀತಿಯಲ್ಲಿ ಸೊ ದೇಹಕ್ಕೆ ಕನ್ಸಿಡರ್ ಆಗಿ ಪ್ರಕೃತಿ ಅಂತ ತೊಗೊಂಡ್ರೆ ಆಯುರ್ವೇದದಲ್ಲಿ ಹೇಳ್ತಾರೆ ವಾಟ್ ಡು ಮೀನ್ ಬೈ ಪ್ರಕೃತಿ ಅಂದರೆ ಸೊ ದೇಹದ ಪ್ರಕೃತಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಸರ್. ನೀವು ಹೆಂಗೆ ಎನ್ವೈರ್ನ್ಮೆಂಟನ್ನು ಪ್ರಕೃತಿ ಅಂತೀರ ಅಥವಾ ಈ ಯೂನಿವರ್ಸಲ್ಲಿ ಇರುವಂಥದ್ದನ್ನ ಪ್ರಕೃತಿ ಅಂತೀರ, ಅದೇ ರೀತಿಯೇ ದೇಹದ ಪ್ರಕೃತಿಗೆ ಅಥವಾ ದೇಹದ ಈ ಒಳಾಂಗಣಕ್ಕೆ ಅಥವಾ ಅದರಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಪ್ರಕೃತಿ ಅಂತ ಹೇಳ್ಬೋದು ಸರ್. ಸೊ ಡೆಫಿನೇಷನ್ ನೋಡೋದಾದರೆ ಪ್ರಕೃತಿ ಏನು ಹೇಳುತ್ತೆ, ಆಯುರ್ವೇದ ಪ್ರಕೃತಿ ಏನು ಹೇಳುತ್ತೆ ಅಂತಂದರೆ ವಾಟ್ ಡು ಮೀನ್ ಬೈ ಪ್ರಕೃತಿ ಅಂತ ನೋಡುವಾಗ ಶುಕ್ರ ಶೋಣಿತ ಸಂಯೋಗ ಕಾಲೇ ಯೋ ದೋಷ ಭವೇತ್ ಉತ್ಕಟಃ ಪ್ರಕೃತಿರ್ಜಾಯತೆ ಸ್ಥೇನಃ ಅಂತೇಳಿ ಸುಶ್ರುತಾಚಾರ್ಯರು ಹೇಳ್ತಾರೆ. ಈ ಒಂದು ಚರಕ ಕೂಡ ಅದೇ ರೀತಿಯಲ್ಲಿ ಒಪಿನಿಯನ್ ಕೊಡ್ತಾರೆ. ವಾಗ್ಭಟಾಚಾರ್ಯರು ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ. ಸೊ ಅಂದರೆ ಪ್ರಕೃತಿ ಅಂದರೆ ಏನು ಅಂದರೆ ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಪೆಕ್ಯುಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಇಂಡಿವಿಜುವಲ್. ಸೊ ಒಬ್ಬ ಮನುಷ್ಯನ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಏನಂತ ಹೇಳ್ತೀವಿ, ಪ್ರಕೃತಿ ಅಂತ ಹೇಳ್ತೀವಿ. ಸೊ ಪ್ರಕೃತಿ ಯಾವಾಗ ಡಿಸೈಡ್ ಆಗುತ್ತೆ ಅನ್ನೋದು ಈ ಕೊಟೇಶನ್ ಹೇಳುತ್ತೆ. ಶುಕ್ರ ಶೋಣಿತ ಸಂಯೋಗ ಕಾಲೇ ಯೋ ದೋಷ ಭವೇತ್ ಉತ್ಕಟಃ. ಶುಕ್ರ ಶೋಣಿತ ಸಂಯೋಗ ಕಾಲ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಯೂನಿಯನ್ ಆಗೋ ಟೈಮಲ್ಲೇ ಸೊ ಈ ದೋಷ ಪ್ರಿಡಾಮಿನೆನ್ಸ್ ಯಾವುದಿರುತ್ತೆ ಮೇಲ್ ಪಾರ್ಟ್ನರಲ್ಲಿ ಫಿಮೇಲ್ ಪಾರ್ಟ್ನರಲ್ಲಿ ದೋಷ ಯಾವ ದೋಷ ಪ್ರಿಡಾಮಿನೆಂಟ್ ಇರುತ್ತೆ ಆ ದೋಷದ ಅನುಗುಣವಾಗಿ ವಾತ ಪ್ರಿಡಾಮಿನೆಂಟ್ ಇದೆಯೋ, ಪಿತ್ತ ಪ್ರಿಡಾಮಿನೆಂಟ್ ಇದೆಯೋ, ಕಫ ಪ್ರಿಡಾಮಿನೆಂಟ್ ಇದೆಯೋ ಅದರ ಅನುಗುಣವಾಗಿ ಮಕ್ಕಳಲ್ಲಿ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ಒಂದು ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಆ ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ನಾವೇನಂತ ಹೇಳ್ತೀವಿ, ಪ್ರಕೃತಿ ಅಂತ ಹೇಳ್ತೀವಿ. ಇನ್ನೂ ಸರಳವಾಗಿ ಹೇಳೋದಾದರೆ ಪ್ರಕೃತಿ ಅಂದರೆ ಸೊ ಅಂದರೆ ಏನಂತಂದರೆ ಬಿಗಿನಿಂಗ್, ಕೃತಿ ಅಂದರೆ ಡನ್. ಸೊ ಒರಿಜಿನಲ್ ಬೀಯಿಂಗ್ ಆರ್ ಒರಿಜಿನಲ್ ಫಾರ್ಮ್ ಆಫ್ ಬೀಯಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಪ್ರಕೃತಿ. ಅಂದರೆ ಒರಿಜಿನಲ್ ಫಾರ್ಮ್, ಅವರು ಒಂದು ಸಿಚುವೇಶನ್ ಬಂದಾಗ ಅವ್ರ ನಡೆನುಡಿಗಳು ಬೇರೆ ಇರ್ಬೋದು, ಬಟ್ ಒರಿಜಿನಲ್ ಫಾರ್ಮ್ ಏನಿರುತ್ತೆ ಒಬ್ಬ ಮನುಷ್ಯನದು ಒರಿಜಿನಲ್ ಫಾರ್ಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಅವ್ರದ್ದು ಬಿಹೇವಿಯರ್ ಅಥವಾ ಅವರ ಮನೋವಿಚಾರಧಾರೆಗಳು ಇವುಗಳನ್ನೆಲ್ಲ ಒಂದು ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಈ ಜೆನೆಟಿಕಲ್ ಇನ್ಫಾರ್ಮೇಷನ್ ಅಂತ ಕನ್ಸಿಡರ್ ಮಾಡ್ಬೋದು, ಬಯೋಲಾಜಿಕಲ್ ಇನ್ಫಾರ್ಮೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಇವುಗಳೆಲ್ಲ ಒಂದು ಒಟ್ಟಿನಲ್ಲಿ ಒಂದು ಮನುಷ್ಯನ ಈ ನಡವಳಿಕೆಗಳಿರ್ಬೋದು, ಮಾನಸಿಕ ವಿಚಾರಧಾರೆಗಳಿರ್ಬೋದು, ಈ ಥರ ಎಲ್ಲ ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದಕ್ಕೆ ನಾವು ಪ್ರಕೃತಿ ಅಂತ ಕನ್ಸಿಡರ್ ಮಾಡ್ತೀವಿ ಸರ್. ಸರ್ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಈ ಲಕ್ಷಣಗಳನ್ನು ನಾವು ಹೇಗೆ ಪತ್ತೆ ಹಚ್ಬೋದು ಸರ್? ಸೊ ಇದು ಪ್ರಕೃತಿ ಆಯಿತು. ಸೊ ಇದು ಪ್ರಕೃತಿ ಅಂದರೆ ಏನಂತ ತಿಳ್ಕೊಂಡ್ವಿ, ಮತ್ತು ಪ್ರಕೃತಿ ಯಾವಾಗ ಬರುತ್ತೆ, ಯಾವಾಗಿಂದನೇ ಪ್ರಕೃತಿ ಅಥವಾ ಈ ಯಾವಾಗ ಪ್ರಕೃತಿ ಶುರು ಆಗುತ್ತೆ ಮಾನವನ ದೇಹದಲ್ಲಿ ಅಂತ ತಿಳ್ಕೊಂಡ್ವಿ. ಸೊ ಈಗ ಇದನ್ನ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಸೊ ಈ ಪ್ರಕೃತಿ ಅನ್ನೋವಂಥದ್ದನ್ನ ನಾವು ತಿಳ್ಕೊಂಡ್ವಿ, ನಮ್ದು ಯಾವ ಪ್ರಕೃತಿ, ಸೊ ಯಾವ ಪ್ರಕೃತಿ ಅಂತ ತಿಳ್ಕೊಂಡ್ವಿ ಅಂದರೆ ಅದರ ಅನುಗುಣವಾಗಿ ನಾವು ಆಹಾರನ ತೊಗೊಳ್ತಾ ಹೋಯ್ತು ಅಂದರೆ, ಅದರ ಅನುಗುಣವಾಗಿ ನಾವು ದಿನಚರಿಯನ್ನು ಫಾಲೋ ಮಾಡ್ತಾ ಹೋಯ್ತು ಅಂದರೆ ಖಂಡಿತವಾಗ್ಲೂ ನಾವು ಹೆಚ್ಚಿನ ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಬ್ಬ ಮನುಷ್ಯ ವಾತಜ ಪ್ರಕೃತಿ ಇರ್ತಾನೆ ಅಂತಾದರೆ ಆ ಮನುಷ್ಯ ಏನು ಮಾಡಬೇಕಿರ್ತದೆ, ವಾತ ಜಾಸ್ತಿ ಮಾಡುವಂಥ ಆಹಾರಗಳನ್ನ ಅವಾಯ್ಡ್ ಮಾಡಲಿಕ್ಕಿರುತ್ತೆ, ಕಫಕರ ಆಹಾರಗಳನ್ನ ಅಥವಾ ಪಿತ್ತಕರ ಆಹಾರಗಳನ್ನ ತೊಗೊಳ್ಲಿಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಡ್ರೈ ಫುಡ್ಸ್ ಏನಿರ್ತವೆ, ಏನು ಕರೆದ ಪದಾರ್ಥಗಳಿರ್ಬೋದು, ವೆರಿ ಲೈಟ್ ಕರೆದ ಪದಾರ್ಥಗಳಿರ್ಬೋದು, ಸೊ ಅವುಗಳನ್ನ ವಾತಜ ಪ್ರಕೃತಿಯವರು ತೊಗೊಳ್ಳದೇ ಇರೋದು ಒಳ್ಳೆಯದು. ಏನಕ್ಕೆ ಅಂದರೆ ಅವುಗಳಿಂದ ತಿರ್ಗಾ ವಾತ ಜಾಸ್ತಿ ಆಗ್ತದೆ ಮತ್ತು ಅವ್ರ ಕಾಯಿಲೆಗಳಿಗೆ ಬೀಳೋದು ತಪ್ಪೋದಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಅವರು ವಾತ ಪ್ರಕೃತಿಯವರಿದ್ದಾರೆ, ವಾತಜ ಆಹಾರಗಳನ್ನ ತೊಗೊಳ್ಬಾರ್ದು ಅಂತ ಹೇಳಿ ಅವರು ಅವಾಗ ಕಫಕರ ಆಹಾರಗಳನ್ನ ಅಥವಾ ಅದ್ರ ವಿರುದ್ಧವಾದ ಗುಣ ಇರುವಂಥ ಆಹಾರಗಳನ್ನ ತೊಗೊಳ್ತಾ ಬಂತು ಅಂದರೆ ಖಂಡಿತವಾಗ್ಲೂ ಅವ್ರ ಕಾಯಿಲೆ ಬೀಳೋದು ಕಡಿಮೆ ಆಗುತ್ತೆ, ಅವ್ರ ಆರೋಗ್ಯನ ಮೇಂಟೈನ್ ಮಾಡ್ಬೋದು.
ಸೊ ಹಾಗಾಗಿ ಪ್ರಕೃತಿನ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಐಡೆಂಟಿಫೈ ಮಾಡ್ಕೊಳ್ಬೋದು ಪ್ರಕೃತಿ ಅಂತ ಕೇಳಿದ್ರೆ, ಸೊ ಪ್ರಕೃತಿನ ಈಗ ಡೆಫಿನೇಷನ್ ಆಯಿತು, ಹೆಂಗೆ ಫಾರ್ಮೇಷನ್ ಅಂತ ಆಯಿತು. ನೆಕ್ಸ್ಟ್ ಬರೋದು ಕ್ಲಾಸಿಫಿಕೇಷನ್ ಬರ್ತದೆ. ಪ್ರಕೃತಿನ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು ಅಂಥೇಳಿ. ಸೊ ವಿಂಗಡಣೆ ಮಾಡಿದ ನಂತರ ನಾವು ತಿಳ್ಕೊಳ್ಬೋದು ಪ್ರಕೃತಿ ಯಾವ ಪ್ರಕೃತಿ ನಮ್ಮದು ಅಂತ. ಸೊ ವಿಂಗಡಣೆ ಮಾಡೋದು ನೋಡೋದಾದರೆ, ಸೊ ಇದು ವಾತಜ ಪ್ರಕೃತಿ ಅಂತ ಬರ್ತದೆ, ಪಿತ್ತಜ ಪ್ರಕೃತಿ ಅಂತ, ಕಫಜ ಪ್ರಕೃತಿ ಅಂದರೆ ಒಬ್ಬ ಮನುಷ್ಯ ಒಂದೇ ದೋಷದ ಪ್ರಿಡಾಮಿನೆನ್ಸ್ ಆಗಿ ವಾತ ಪಿತ್ತ ಕಫ ಈ 3 ದೋಷಗಳು, ಈ ದೋಷದ ಪ್ರಿಡಾಮಿನೆನ್ಸ್ ಒಂದೇ ದೋಷ ಜಾಸ್ತಿ ಇತ್ತು ಅಂದಾಗ ಅವ್ರು ವಾತಜ ಪ್ರಕೃತಿಯವರಾಗಿರ್ಬೋದು, ಇಲ್ಲ ಪಿತ್ತಜ ಪ್ರಕೃತಿಯವರಾಗಿರ್ಬೋದು, ಇಲ್ಲ ಕಫಜ ಪ್ರಕೃತಿಯವರಾಗಿರ್ಬೋದು. ಎರಡನೇ ಕ್ಲಾಸಿಫಿಕೇಶನ್ ಬಂದು ದ್ವಿದೋಷಜ ಪ್ರಕೃತಿ ಅಂತ ಹೇಳ್ತೀವಿ. ಎರಡೆರಡು ದೋಷಗಳು ಕೂಡ್ಕೊಂಡು ಆಗುವಂಥ ಒಂದು ಪ್ರಕೃತಿ. ವಾತ ಪಿತ್ತ ಕೂಡಿ ಒಂದು ಫಾರ್ಮೇಷನ್ ಮಾಡುತ್ತೆ, ಅದು ವಾತ ಪಿತ್ತಜ ಪ್ರಕೃತಿ ಅಂತ ಹೇಳ್ತೀವಿ. ಅದೇ ರೀತಿ ವಾತ ಕಫ ಕೂಡ್ಕೊಂಡು ಒಂದು ಪ್ರಕೃತಿಯನ್ನು ಮಾಡುತ್ತೆ, ಅದಕ್ಕೆ ವಾತ ಕಫಜ ಪ್ರಕೃತಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಪಿತ್ತ ಕಫ ಕೂಡ್ಕೊಂಡು ಒಂದು ಪ್ರಕೃತಿ ಮಾಡುತ್ತೆ, ಅದಕ್ಕೆ ಪಿತ್ತ ಕಫಜ ಪ್ರಕೃತಿ ಅಂತ ಹೇಳ್ತೀವಿ. ಇದಲ್ದಿರ 3 ದೋಷಗಳು ಕೂಡ್ಕೊಂಡು, 3 ದೋಷಗಳು ಸಮನಾಗಿದ್ವು ಆ ಮನುಷ್ಯನ ಜನ್ಮ ಟೈಮಲ್ಲಿ ಅಂತ ಹೇಳಿದಾಗ ಸೊ ತ್ರಿದೋಷ ಪ್ರಕೃತಿ ಅಂತ ಹೇಳ್ತೀವಿ. ವಾತ ಪಿತ್ತ ಕಫಜ ಪ್ರಕೃತಿ. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಆಗ್ತದೆ. ವಾತಜ, ಪಿತ್ತಜ, ಕಫಜ, ವಾತ ಪಿತ್ತ, ಪಿತ್ತ ಕಫ ಆ್ಯಂಡ್ ವಾತ ಕಫಜ. ಇನ್ನೊಂದು ವಾತ ಪಿತ್ತ ಕಫಜ ಪ್ರಕೃತಿ ಅಥವಾ ತ್ರಿದೋಷ ಪ್ರಕೃತಿ ಅಂತ ಹೇಳ್ತೀವಿ. ಸೊ ಇದಿಷ್ಟು ಪ್ರಕೃತಿಯ ಕ್ಲಾಸಿಫಿಕೇಶನ್ ಆಯಿತು. ಸೊ ಒಬ್ಬ ಮನುಷ್ಯನ ನಾವು ಇಷ್ಟೊಂದು ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಸೊ ಇದೊಂದು ಇದಾಯಿತು. ಸೊ ಇನ್ನು ಜನರಲ್ ಆಗಿ ತಿಳ್ಕೊಳ್ಳೋದಾದರೆ, ಜನರಲ್ ಆಗಿ ಇಷ್ಟೊಂದು ನಾವು ಡೀಟೇಲ್ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತು ನಾವು ಇನ್ ಡೆಪ್ತ್ ಕೋರ್ಸ್ ಮಾಡಬೇಕಾಗ್ತದೆ ಅಥವಾ ಕಲಿಬೇಕಾಗ್ತದೆ. ಜನರಲ್ ಆಗಿ ಅನಲೈಸ್ ಮಾಡೋದಾದರೆ, ಒಬ್ಬ ಮನುಷ್ಯನ ಸಿಂಪಲ್ ಆಗಿ ವಾತಜ ಪ್ರಕೃತಿಯವರಿದ್ದಾರೋ ಅಥವಾ ಪಿತ್ತಜ ಪ್ರಕೃತಿಯವರಿದ್ದಾರೋ ಅಥವಾ ಕಫಜ ಪ್ರಕೃತಿಯವರಿದ್ದಾರೋ ಅನ್ನೋದನ್ನ ನಾವು ಜನರಲ್ ಆಗಿ ತಿಳ್ಕೊಂಡ್ರೆ ಅಷ್ಟು ಸಾಕಾಗ್ತದೆ. ಸೊ ಅದರ ಮೇಲೆ ನಾವು ಮುಂದೆ ಏನು ಹೇಳಿದ್ವಿ, ನಾವು ಆಹಾರನ ಪ್ರಕೃತಿ ತಕ್ಕನಂಗೆ ಚೂಸ್ ಮಾಡ್ಬೋದು, ವಿಹಾರನ ಪ್ರಕೃತಿ ತಕ್ಕನಂಗೆ ಚೂಸ್ ಮಾಡ್ಬೋದು. ಅಲ್ಲಿಂದ ನಾವು ಕಾಯಿಲೆಗಳನ್ನ ಆದಷ್ಟು ಕಡಿಮೆ ಮಾಡ್ಬೋದು. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಆದ ನಂತರ ಬರುವಂಥದ್ದು ಹೌ ಟು ಐಡೆಂಟಿಫೈ. ನಾವೀಗ ಹೆಂಗೆ ಅನಲೈಸ್ ಮಾಡಬೇಕು, ಹೆಂಗೆ ತಿಳ್ಕೊಳ್ಬೇಕು ನಾವು ಯಾವ ಪ್ರಕೃತಿಗೆ ಸೇರಿದ್ದೇವೆ ಅಂಥೇಳಿ. ಸೊ ಅದು ನೆಕ್ಸ್ಟ್ ಬರುವಂಥ ಚರ್ಚೆ. ಸೊ ಅಲ್ಲಿ ಬಂದಾಗ ಮೊದಲನೇದು ನಾ ಹೇಳ್ದಾಗ್ಲೇ ಇಷ್ಟೊಂದು ಪ್ರಕೃತಿ ಇದ್ರೂ ಕೂಡ ನಾವು ಯಾವ ಪ್ರಕೃತಿ ಇನ್ ಗ್ರಾಸ್ ಇನ್ ಜನರಲ್ ವಾತಜ ಪ್ರಕೃತಿಯವರ, ಪಿತ್ತಜ ಪ್ರಕೃತಿಯವರ, ಕಫಜ ಪ್ರಕೃತಿಯವರ ಅಂದರೆ ತಿಳ್ಕೊಂಡ್ರೆ ಸಾಕಾಗ್ತದೆ. ಸೊ ಮೊದಲಿಗೆ ನೋಡುವ ವಾತಜ ಪ್ರಕೃತಿಯವ್ರದ್ದು ಹೆಂಗಿರ್ತದೆ ಅಂಥೇಳಿ. ಸೊ ವಾತಜ ಪ್ರಕೃತಿಯವರು ಬಂದು ಸಾಮಾನ್ಯವಾಗಿ ವಾತ ಅಂಥೇಳಿ ಕನ್ಸಿಡರ್ ಮಾಡುವಾಗ ಸೊ ಅವ್ರ ದೇಹದಲ್ಲಿ ವಾತನೇ ಜಾಸ್ತಿ ಇರ್ತದೆ. ಸೊ ವಾತ ಜಾಸ್ತಿ ಇರುವಾಗ ಹುಟ್ಟಿನಿಂದಲೂ ವಾತ ಜಾಸ್ತಿ ಇರ್ತದೆ. ಹಾಗಾಗಿ ಅವ್ರದ್ದು ಕ್ರೈಟೀರಿಯಾಸ್ ಹೆಂಗಿರುತ್ತೆ, ಹೆಂಗೆ ಇವ್ರನ್ನ ಐಡೆಂಟಿಫೈ ಮಾಡ್ಬೋದು ಈ ಮನುಷ್ಯ ವಾತಜ ಪ್ರಕೃತಿಯವರು ಅಂಥೇಳಿ. ತತ್ರ ರೂಕ್ಷ ಲಘು ಶೀತಕರ ಸೂಕ್ಷ್ಮಶ್ಚಲೋ ಅನಿಲಹ ಅಂಥೇಳಿ ಈ ವಾತಜ ಗುಣಗಳು ಬರ್ತವೆ. ಸೊ ಈ ಗುಣಗಳ ಮೂಲಕನೇ ಅಥವಾ ಈ ಗುಣಗಳ ಬೇಸ್ಡ್ ಆಗಿ ಇಟ್ಕೊಂಡೆ ಏನಾಗುತ್ತೆ, ವಾತಜ ಪ್ರಕೃತಿಯವರ ಶಾರೀರಿಕ ಅಂದರೆ ಶಾರೀರಿಕ ಈ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತದೆ, ಮತ್ತು ಅವರ ಯೋಚನೆಗಳು ಕೂಡ ಡೆವಲಪ್ಮೆಂಟ್ ಆಗ್ತದೆ, ಮತ್ತು ಅವ್ರದ್ದು ಇಚ್ಛಾ ಕೂಡ ಈ ಏನು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಏನಿರುತ್ತೆ, ಸೈಕಲಾಜಿಕಲ್ ಬಿಹೇವಿಯರ್ ಏನಿರುತ್ತೆ ಅದು ಕೂಡ ಈ ಗುಣಗಳ ಮೇಲೆ ಬೇಸ್ಡ್ ಆಗಿರುತ್ತೆ. ಸೊ ಫಸ್ಟ್ನೇದು ಬಂದು ರೂಕ್ಷ ಗುಣ ಜಾಸ್ತಿ ಇರೋದ್ರಿಂದ, ವಾತದೋಷ ರೂಕ್ಷ ಗುಣ ಜಾಸ್ತಿ ಇರೋದ್ರಿಂದ ಈ ಮನುಷ್ಯರು ಅಥವಾ ಈ ವಾತಜ ಪ್ರಕೃತಿಗೆ ಸೇರುವಂಥ ವ್ಯಕ್ತಿಗಳ ಚೆಹರೆ ಹೇಗಿರುತ್ತೆ ಅಥವಾ ಅವ್ರದ್ದು ಹೇಗಿರುತ್ತೆ ಅಂದರೆ ರೂಕ್ಷ ಗುಣ ಪ್ರಧಾನ ಇರೋದ್ರಿಂದ ಅವ್ರ ಚರ್ಮ ಏನಿರುತ್ತೆ ಡ್ರೈ ಆಗಿರುತ್ತೆ. ಅವ್ರ ಚರ್ಮ ಡ್ರೈ ಸ್ಕಿನ್ ಇರುತ್ತೆ. ಅವ್ರ ನೇಲ್ಸ್ ಬಂದು ಕೂಡ ತುಂಬ ಡ್ರೈ ಆಗಿರ್ತವೆ. ಅವರ ಹಲ್ಲುಗಳು ಬಂದು ಕೂಡ ಹೆಂಗಿರುತ್ತೆ ಅಂದರೆ ಅವು ಕೂಡ ಒಂದು ಸ್ವಲ್ಪ ಡ್ರೈ ಇರ್ಬೋದು ಅಥವಾ ಅನ್ಪ್ಲೀಸೆಂಟ್ ಇರ್ಬೋದು, ಅನ್ಈವನ್ ಫಾರ್ಮೇಷನ್ ಇರ್ಬೋದು. ಅದನ್ನು ಬಿಟ್ಟರೆ ಅವ್ರ ಕೂದಲುಗಳು ಹೆಂಗಿರ್ಬೋದು ಅಂತ ನೋಡುವಾಗ ಆ ಕೂದಲುಗಳು ಕೂಡ ತುಂಬ ಡ್ರೈ ಆಗಿರುತ್ತೆ. ಲಸ್ಟರ್ಲೆಸ್ ಅಂತೀವಿ, ಅಂದರೆ ಡ್ರೈ ಇರುತ್ತೆ, ಒರಟೊರಟಾಗಿರುತ್ತೆ. ಅದನ್ನು ಬಿಟ್ಟರೆ ಈ ಫಿಸಿಕ್ ಬಂದರೆ ಹೆಂಗಿರ್ತಾರೆ ಈ ಮನುಷ್ಯ ತತ್ರ ರೂಕ್ಷ ಅಂತ ಆಯಿತು. ರೂಕ್ಷ ಗುಣಗಳಿಂದ ಇವೆಲ್ಲ ಈ ಥರ ಡ್ರೈನೆಸ್ ಹೆಚ್ಚಿರುತ್ತೆ ಅವ್ರ ಮನುಷ್ಯನ ದೇಹದಲ್ಲಿ. ಈ ಎಲ್ಲನೂ ಒಂದು ಸ್ವಲ್ಪ ಅನ್ಪ್ಲೀಸೆಂಟ್ ಅಂತ ಹೇಳ್ಬೋದು. ಚರ್ಮ ಕೂಡ ನೋಡಲಿಕ್ಕೆ ತುಂಬ ಡ್ರೈ ಆಗಿದ್ದು ಸುಕ್ಕಡ್ದಂಗಿರೋದು, ಅನ್ಪ್ಲೀಸೆಂಟ್ ಫುಲ್, ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಸೊ ಅದನ್ನೇ ಥರನೇ ಬಂದು ನೇಲ್ಸ್ ಕೂಡ ತುಂಬ ಡ್ರೈ ಇರುವಂಥದ್ದು. ಈ ಕಣ್ಣುಗಳು ನೋಡುವಾಗ ಕಣ್ಣುಗಳು ಕೂಡ ಡ್ರೈ ಇರುತ್ತೆ. ಕೆಲವೊಬ್ಬರಲ್ಲಿ ನೋಡ್ಬೋದು ನೀವು ಕ್ಷೀರಪೂರ್ಣ ಲೋಚನ ಅಂತ ಕೂಡ ಒಂದು ಎಕ್ಸ್ಪ್ಲನೇಷನ್ ಇದೆ. ಕ್ಷೀರಪೂರ್ಣ ಲೋಚನ ಅಂದರೆ ಈಗ ಹೆಂಗೆ ಹಾಲು ತುಂಬಿದ ಕಣ್ಣುಗಳು ಅಂದರೆ ಅಷ್ಟು ಪ್ಲೀಸೆಂಟ್ ಕೂಡ ಇರುತ್ತೆ ಕಣ್ಣುಗಳು. ಆದರೆ ವಾತಜ ಪ್ರಕೃತಿಯವ್ರ ಕಣ್ಣುಗಳು ಹೆಂಗಿರುತ್ತೆ ಅಂದರೆ ಡ್ರೈ ಇರುತ್ತೆ. ನೋಡುವಾಗ ಏನೂ ಲಶ್ಚರೇ ಕಾಣಿಸೋದಿಲ್ಲ ನಮಗೆ ಕಣ್ಣುಗಳಲ್ಲಿ. ಮತ್ತು ಆ ಕಣ್ಣುಗಳಲ್ಲಿ ಒಂದು ತೇಜಸ್ ಅಂತೀವಿ, ಆ ತೇಜಸ್ಸು ಕೂಡ ಕಡಿಮೆ ಕಾಣುತ್ತೆ ಈ ವಾತಜ ಪ್ರಕೃತಿಲಿ. ಬಿಟ್ಟರೆ ಈ ಹಲ್ಲುಗಳು ಕೂಡ ಡ್ರೈ ಇರುತ್ತೆ, ಮತ್ತು ಅನ್ನೀವನ್ ಇರ್ಬೋದು, ಅನ್ಪ್ಲೀಸೆಂಟ್ ಲುಕ್ ಇರ್ಬೋದು. ಕೂದಲುಗಳು ಕೂಡ ಡ್ರೈ ಇರುತ್ತೆ.
ಒರಟೊರಟಾಗಿರುವಂಥದ್ದು. ಸೊ ಇದು ಈ ರೂಕ್ಷ ಗುಣದಿಂದ ಆಗುವಂಥ ಲಕ್ಷಣಗಳು ವಾತದ ಪ್ರಕೃತಿನಲ್ಲಿ. ಈಗ ಕಾರ್ಯಕ್ರಮದ ಮಧ್ಯೆ ಒಂದು ಚಿಕ್ಕ ವಿರಾಮನ ತಗೋಣ. ವಿರಾಮದ ನಂತರ ಇದರ ಕುರಿತು ಇನ್ನಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಡಾಕ್ಟರ್ ನೀಡಲಿದ್ದಾರೆ. ಹಾಡು ಹಳೆಯದಾದರೇನು ಭಾವನವನ ವೀಣ. ಕೃಷಿ ಈ ದೇಶದ ಬೆನ್ನೆಲುಬು. ದೇಶದ ಒಟ್ಟು ಜನಸಂಖ್ಯೆಯ 70% ಜನ ನಂಬಿರುವುದು ಈ ಕೃಷಿಯನ್ನೇ. ಸಾಂಪ್ರದಾಯಿಕ ಕೃಷಿಯಿಂದ ಆಧುನಿಕ ಕೃಷಿ, ಸಾವಯವ ಕೃಷಿ, ಹೀಗೆ ಕೃಷಿಯಲ್ಲಿನ ಹಾಗೂ ಕೃಷಿ ಅವಲಂಬಿತ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ನಡೆದೇ ಇರುತ್ತವೆ. ಇಂಥ ಆವಿಷ್ಕಾರಗಳ ಅನಾವರಣವೇ ವಿರಾಮದ ನಂತರ ಆರೋಗ್ಯದಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿರಾಮದ ಮುಂಚೆ ನಾವು ಇದ್ರ ಬಗ್ಗೆ ತಿಳ್ಕೊತಾ ಇದ್ವಿ, ಏನು ವಾತದ ಬಗ್ಗೆ, ಅದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊತಾ ಇದ್ದೆ. ಅದ್ರ ಬಗ್ಗೆ ಮುಂದುವರೆದ ಭಾಗ. ನಾವೀಗ ಎಲ್ಲಿ ನಿಲ್ಲಿಸಿದ್ವಿ ಅಂದರೆ, ಈ ಒಂದು ಸೆಟ್ ಆಫ್ ಲಕ್ಷಣಗಳಿರುತ್ತೆ, ಸೆಟ್ ಆಫ್ ಗುಣಗಳಿರುತ್ತೆ. ತತ್ರ ರೋಕ್ಷ ಲಘು ಶೀತ ಸಕರ ಸೂಕ್ಷ್ಮ ಚಲೋ ನಿಲಹ. ಇದ್ರ ಬೇಸ್ಡ್ ಆಗೇನೆ ಈ ವಾತಜ ಪ್ರಕೃತಿಯವರ ಕಾನ್ಸ್ಟಿಟ್ಯೂಷನ್ ಡೆವಲಪ್ ಆಗ್ತದೆ, ಅಥವಾ ಈ ಪ್ರಕೃತಿಯನ್ನು ಡೆವಲಪ್ ಆಗ್ತದೆ, ಅಥವಾ ಈ ಬಯೋಲಾಜಿಕಲ್ ಕಾನ್ಸ್ಟಿಟ್ಯೂಷನ್ ಆಫ್ ಎ ಹ್ಯೂಮನ್ ಬೀಯಿಂಗ್ ರೆಡಿ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಸೊ ಅದರಲ್ಲಿ ಒಂದು ರೂಕ್ಷ ಗುಣದಿಂದ ಏನೇನಾಗುತ್ತೆ ಅಂತ ನಾವು ಎಕ್ಸ್ಪ್ಲನೇಷನ್ ಕೊಟ್ವಿ. ನೆಕ್ಸ್ಟ್ ಲಘು ಗುಣಗಳಿಂದ ಏನೇನಾಗುತ್ತೆ ಅಂತ ನೋಡೋದಾದರೆ, ಸೊ ಈ ಲಘು ಗುಣ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ ವಾತಜ ಪ್ರಕೃತಿಯವರ ಹತ್ರ ಅಂದರೆ, ಲಘು ಅಂದರೆ ಇಟ್ ಇಂಡಿಕೇಟ್ಸ್ ಲೈಟ್ನೆಸ್. ಸೊ ಲೈಟ್ ಅಂದರೆ ಹಗುರ ಇರುವಂಥದ್ದು. ಹಾಗಾಗಿ ವಾತಜ ಪ್ರಕೃತಿಯವರು ಹಗುರವಾಗಿರ್ತಾರೆ, ಅಂದರೆ ಅವರು ಲೈಟ್ ವೇಟೆಡ್ ಇರ್ತಾರೆ, ಅಂದರೆ ಅವರು ತೆಳ್ಳಗಿರ್ತಾರೆ, ಕೃಷ ವ್ಯಕ್ತಿಗಳಾಗಿರ್ತಾರೆ. ಸೊ ಅದು ಲೈಟ್ ವೇಟೆಡ್ ಅಥವಾ ಕೃಷ ವ್ಯಕ್ತಿಗಳು ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಈ ಏನು ಲಘು ಗುಣದಿಂದ ಏನಾಗ್ತದೆ, ಕೃಷ ಇರ್ತಾರೆ, ಲೈಟ್ ವೇಟೆಡ್ ಇರ್ತಾರೆ, ಸೊ ಹಗುರವಾಗಿರ್ತಾರೆ. ಹಾಗಾಗಿ ವಾತಜ ಪ್ರಕೃತಿಯವರು ತಿನ್ ಬಿಲ್ಟ್ ಇರ್ತಾರೆ ಕಂಪೇರ್ ಟು ಪಿತ್ತಜ ಪ್ರಕೃತಿ, ಕಫಜ ಪ್ರಕೃತಿ. ವಾತಜ ಪ್ರಕೃತಿಯವರು ತಿನ್ ಬಿಲ್ಟ್ ಇರ್ತಾರೆ, ತೆಳ್ಳಗಂತ ಅಂದ್ಕೊಳ್ಬೋದು, ಕೃಶವಾಗಿರ್ತಾರೆ. ಅವರ ಬಾಡಿ ಅಪಿಯರೆನ್ಸು ಕೂಡ ಅಷ್ಟೊಂದು ನೋಡಲಿಕ್ಕೆ ಏನು ಪ್ಲೀಸೆಂಟ್ ಇರೋದಿಲ್ಲ. ಸೊ ಅದು ಇಂಡಿಕೇಟ್ ಮಾಡುತ್ತೆ ಲಘು ಗುಣದಿಂದ. ಶೀತ ಗುಣದಿಂದ ಏನು ಇನ್ಫ್ಲೂಯೆನ್ಸ್ ಆಗುತ್ತೆ ವಾತಜ ಪ್ರಕೃತಿಯವರಂದರೆ, ಸೊ ಈ ಶೀತ ಗುಣದಿಂದ ಸೊ ವಾತಜ ಪ್ರಕೃತಿಯವರಲ್ಲಿ ಪೆಕ್ಯುಲಿಯರ್ ಕ್ವಾಲಿಟೀಸ್ ಬರುತ್ತೆ. ಏನಪ್ಪ ಇರುತ್ತೆ ವಾತಜ ಪ್ರಕೃತಿಯವರ ಹತ್ರ ಅಂದರೆ, ಅವರು ಶೀತ ಗುಣನ ಲೈಕ್ ಮಾಡೋದಿಲ್ಲ, ಅದ್ರದ್ದು ಅವರ್ಷನ್ ಇರ್ತದೆ ಅವರಿಗೆ. ಸೊ ಅದಕ್ಕೆ ನೀವು ನೋಡ್ತಿರ್ಬೋದು, ಕೆಲವರಿಗೆಲ್ಲ ಶೀತ ಅಂದರೆ ಕೋಲ್ಡ್ ಫುಡ್ ಸ್ಟಫ್ಸ್ ಆಗೋದೇ ಇಲ್ಲ. ಅವ್ರು ಯಾವಾಗಲೂ ಒಂದು ಸ್ವಲ್ಪ ಬಿಸಿದೇ ಬೇಕು ಅಂತಿರ್ತಾರೆ. ಸೊ ಯಾವಾಗಲೂ ಅವ್ರೊಂದು ಸ್ವಲ್ಪ ಬಿಸಿನೀರು, ತಣ್ಣೀರು ಸ್ನಾನ ಅಂದರೆ ಅವ್ರಿಗೆ ಆಗೋದೇ ಇಲ್ಲ. ಯಾವಾಗಲೂ ಅಪರೂಪಕ್ಕೆ ಮಾಡಿದ್ರು ಕೂಡ ಆಗೋದೇ ಇಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರು ಯಾವಾಗಲೂ ಉಷ್ಣ ಪ್ರಿಯರಾಗಿರ್ತಾರೆ. ಉಷ್ಣ ಆಹಾರ ಇರ್ಬೋದು, ಉಷ್ಣ ವಿಹಾರಕ್ಕೆ ಅವರು ಹೆಚ್ಚಿನ ಒತ್ತು ಕೊಡ್ತಿರ್ತಾರೆ. ಸೊ ಈ ಆಹಾರದಲ್ಲಿ ತೊಗೊಂಡ್ರೆ ಯಾವಾಗಲೂ ಅವರು ಬಿಸಿದೇ ಊಟ ಮಾಡಬೇಕು ಅಂತಿರ್ತಾರೆ. ಏನಕ್ಕೆ ಅಂದರೆ ಅವರಿಗೆ ತಂಪು ಆಗೋದಿಲ್ಲ, ಶೀತಗುಣ ಹೆಚ್ಚಿರೋದ್ರಿಂದ ಅದಕ್ಕೆ ಅವರ್ಷನ್ ಇರ್ತದೆ. ಅದೇ ಥರನಾಗಿ ಸೊ ವಿಹಾರದಲ್ಲಿ ಬಂದರೆ ನೀರು ಕೂಡ ಕೆಲವೊಬ್ಬರು ಒಂದು ಸ್ವಲ್ಪ ಬಿಸಿ ನೀರೇ ಕುಡಿಲಿಕ್ಕೆ ಇಷ್ಟಪಡ್ತಿರ್ತಾರೆ. ಅದೇನು ತೋರಿಸುತ್ತೆ ಅಂದರೆ ಅವರಲ್ಲಿರುವ ಹೆಚ್ಚಿನ ಶೀತಾಂಶ, ಹಂಗಾಗಿ ಶೀತದ ಅವರ್ಷನ್ ಇರುತ್ತೆ, ಉಷ್ಣ ಇಚ್ಛಾ ಪ್ರಿಯರಾಗಿರ್ತಾರೆ. ಅದೇ ಥರನಾಗಿ ಅವರು ವಿಹಾರದಲ್ಲೂ ಕೂಡ ಉಷ್ಣ ವಿಹಾರಿಗಳಾಗಿರ್ತಾರೆ. ಅಂದರೆ ಅವರಿಗೆ ಈ ಚಳಿಗಾಲ ಆಗಲಿ ಅಥವಾ ಮಳೆಗಾಲ ಆಗಲಿ ಅಷ್ಟೊಂದು ಹಿತ ಅನಿಸೋದಿಲ್ಲ ಅವರಿಗೆ. ಬೇಸಿಗೆ ಕಾಲ ಬಂತು ಅಂದರೆ ಅವ್ರಿಗೆ ತುಂಬ ಹಿತ ಅನಿಸುತ್ತೆ. ಚಳಿಗಾಲ ಎಲ್ಲ ಬಂತು, ಈ ಮಳೆಗಾಲ ಬಂತು ಅಂದರೆ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ, ತೊಂದರೆಗಳು ಶುರು ಆಗ್ಬೋದು. ಅವರಿಗೆ ಏನೋ ಈ ವಾತಜ ಪ್ರಕೃತಿಯವರು ಇರೋದ್ರಿಂದ ಅವರಿಗೆ ಕಾಲು ನೋವುಗಳು ಶುರು ಆಗ್ಬೋದು, ಮಸಲ್ ಪೇನ್ ಆಗ್ಬೋದು, ಮಸಲ್ ಸ್ಪ್ರೇನ್, ಈ ಥರದ ಅವ್ರ ತೊಂದರೆಗಳಾಗ್ತಿರ್ತದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸೊ ಈ ಉಷ್ಣ, ಈ ಚಳಿಗಾಲ ಬೇಸಿಗೆ ಕಾಲ, ಚಳಿಗಾಲ ಮಳೆಗಾಲ ಬಂತು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದೇ ಉಷ್ಣಗಾಲ, ಈ ಬೇಸಿಗೆ ಕಾಲ ಬಂದಾಗ ಅವರಿಗೆ ಹಿತ ಅನಿಸುತ್ತೆ, ಅಥವಾ ಆ ಟೈಮಲ್ಲಿ ಅವರು ಆರಾಮದಲ್ಲಿರ್ತಾರೆ. ಅದೇ ರೀತಿ ಈ ಆಹಾರದಲ್ಲೂ ಕೂಡ ಅವರು ತಂಪು ಮಾಡುವಂಥ ಆಹಾರಗಳು,
ತಂಪು ಕೊಡುವಂಥ ಆಹಾರಗಳನ್ನ ಅವರು ಸೇವಿಸಲಿಕ್ಕೆ ಇಷ್ಟಪಡೋದಿಲ್ಲ. ಸ್ನಾನಕ್ಕೆ ಬಂದರೂ ಕೂಡ ಯಾವಾಗಲಾದ್ರೂ ಒಂದು ಸರ್ತಿ ಕೂಡ ತಣ್ಣೀರು ಸ್ನಾನ ಆಗೋದೇ ಇಲ್ಲ ಅವರಿಂದ. ಅವ್ರು ಯಾವಾಗಲೂ ಉಷ್ಣ ಪ್ರಿಯರಾಗಿರ್ತಾರೆ, ಉಷ್ಣ ಜಲದಿಂದನೇ ಸ್ನಾನ ಬಯಸ್ತಾರೆ. ಹಾಗಾಗಿ ಶೀತ ಗುಣದಿಂದ ಏನಾಗ್ತದೆ ಅಂದರೆ ಅವರಲ್ಲಿ ಶೀತಾಂಶ ಇರ್ತದೆ, ಹಾಗಾಗಿ ಅವರು ಶೀತದಿಂದ ಅವರ್ಷಣೆ ಇರುತ್ತೆ, ಸೊ ಉಷ್ಣ ಪ್ರಿಯರಾಗಿರ್ತಾರೆ. ಖರ ಅಂಥೇಳಿ ಬಂದಾಗ ತತ್ರವೃಕ್ಷ ಲಘು ಶೀತ ಖರ ಸೂಕ್ಷ್ಮ ಖರ ಅಂಥೇಳಿ ಬಂದಾಗ, ಸೊ ಖರ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಫ್ನೆಸ್, ಡ್ರೈನೆಸ್. ಆಗಲೇ ಹೇಳ್ದಂಗೆ ಖರ ಇಲ್ಲೂ ಕೂಡ ಏನಿರ್ತದೆ ಅಂದರೆ ಒಂದು ಸ್ವಲ್ಪ ಅವರು ಕೃಶದೇಹಿಗಳಾಗಿರ್ತಾರೆ, ರಫ್ ಸ್ಕಿನ್ ಇರುತ್ತೆ, ರಫ್ ನೇಲ್ಸ್ ಇರುತ್ತೆ, ಈ ಟೀತ್ ಎಲ್ಲ ಅನ್ಇವನ್ ಇರ್ಬೋದು. ಇದೇ ಥರದ್ದು ಎಕ್ಸ್ಪ್ಲನೇಷನ್ ಸಿಗುತ್ತೆ ನಮಗೆ ನೀವು ಖರ ಅಂತೇಳಿ ನೋಡುವಾಗ. ಅದನ್ನು ಬಿಟ್ಟರೆ ಛಲಗುಣ ಅಂತ ನೋಡುವಾಗ, ಈ ಛಲಗುಣ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ ವಾತಜ ಪ್ರಕೃತಿಯವರಲ್ಲಿ ಅಂದರೆ, ಛಲ ಅಂತಂದರೆ ಏನು ಅಂದರೆ ಛಲ ಇಟ್ ಇಸ್ ನಥಿಂಗ್ ಬಟ್ ಮೂಮೆಂಟ್. ಸೊ ಅಥವಾ ಈ ಯಾವಾಗಲೂ ಮೂಮೆಂಟ್ ಆಗ್ತಿರೋದಕ್ಕೆ ಛಲ ಅಂತ ಹೇಳ್ತಾರೆ. ಸೊ ಈ ಛಲ ಗುಣದಿಂದ ವಾತಜ ಪ್ರಕೃತಿಯಲ್ಲಿ ಏನಿರುತ್ತೆ ಅಂದರೆ ಇವರು ಗತಿಗಳೇನಿರುತ್ತೆ, ಇವ್ರ ಗತಿಗಳಂದರೆ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅವರು ಒಂದು ಸ್ವಲ್ಪ ಶೀಘ್ರವಾಗಿರ್ತವೆ. ಶೀಘ್ರವಾಗಿರೋದಂದರೆ ಒಂದು ಸ್ವಲ್ಪ ಸಡನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸಡನ್ ಮೂಮೆಂಟ್ಸ್ ಇರುತ್ತೆ. ಈಗ ಏನಾದರೂ ಒಂದು ಪರ್ಸನ್ಗೆ ಏನಾದರೂ ತೊಗೊಂಡು ಬರ್ಲಿಕ್ಕೆ ಹೇಳಿದ್ರೆ ಬೇಗನೆ ಹೋಗಿ ಬರ್ತಾರೆ. ಕಂಪೇರ್ ಟು ಪಿತ್ತ ಆ್ಯಂಡ್ ಕಫ ಪ್ರಕೃತಿ ಇವ್ರದ್ದು ಆ್ಯಕ್ಟಿವಿಟೀಸ್ ಸ್ವಲ್ಪ ಫಾಸ್ಟೇ ಇರುತ್ತೆ. ಸೊ ಈಗ ಏನಾದರೂ ಒಂದು ಕೆಲಸ ಶುರು ಮಾಡಬೇಕು ಅಂತಂದರೆ ವಾತಜ ಪ್ರಕೃತಿಯವರು ಬೇಗನೆ ಶುರು ಮಾಡಿಬಿಡ್ತಾರೆ ಕಂಪೇರ್ ಟು ಪಿತ್ತ ಪ್ರಕೃತಿ ಆ್ಯಂಡ್ ಕಫಜ ಪ್ರಕೃತಿ. ಸೊ ಛಲಗುಣ, ಸೊ ಅದೊಂದು ಇನ್ನೊಂದು ಶೀಘ್ರ ಗುಣನೂ ಕೂಡ ಇರೋದ್ರಿಂದ ಈ ವಾತಜ ಪ್ರಕೃತಿಯವರು ಹೆಂಗಿರ್ತಾರೆ ಅಂದರೆ ಅಟ್ಯಾಚ್ಮೆಂಟ್. ಸೊ ಯಾರಿಗಾದ್ರೂ ಒಬ್ಬರು ಪರ್ಸನ್ಗೆ ಅಟ್ಯಾಚ್ ಆಗಬೇಕಿತ್ತಂದರೆ ಬೇಗನೆ ಅಟ್ಯಾಚ್ ಆಗಿಬಿಡ್ತಾರೆ. ಸೊ ಅಷ್ಟೇ ಬೇಗನೆ ಡಿಟ್ಯಾಚ್ ಕೂಡ ಆಗಿಬಿಡ್ತಾರೆ. ಸೊ ಬಿಕಾಸ್ ಆಫ್ ಛಲಗುಣ, ಶೀಘ್ರ ಗುಣ, ಈ ವಾತಜ ಪ್ರಕೃತಿಯವರು ಹೆಂಗಿರ್ತಾರೆ, ಒಂದು ಪೆಕ್ಯುಲರ್ ಕ್ವಾಲಿಟಿ ಅಂದರೆ ಇವ್ರದ್ದು ಒಂದು ಆ್ಯಕ್ಟಿವಿಟೀಸ್ ತುಂಬ ಫಾಸ್ಟಾಗಿರುತ್ತೆ. ಆ್ಯಕ್ಟಿವಿಟೀಸ್ ಫಾಸ್ಟಾಗಿರೋದಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಈ ಮೆಂಟಲ್ ಆ್ಯಕ್ಟಿವಿಟೀಸ್ ಕೂಡ ಇರ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಕನ್ಸಿಡರ್ ಮಾಡಿದ್ರೆ ಅವರ ಕೆಲಸಗಳಲ್ಲಿ ತುಂಬ ಸ್ವಲ್ಪ ಫಾಸ್ಟ್ ಇರ್ತಾರೆ, ಪಿತ್ತ ಮತ್ತು ಕಫ ಪ್ರಕೃತಿ ಕನ್ಸಿಡರ್ ಮಾಡಿದ್ರೆ. ಸೊ ಎಲ್ಲಾದರೂ ಹೋಗ್ಬೇಕಿತ್ತು ಬೇಗನೆ ನಡೆಯೋದು ಕೂಡ ಗಮನ ಕೂಡ ಬೇಗನೆ ಇರುತ್ತೆ ಅವ್ರದ್ದು. ಸೊ ಜಸ್ಟ್ ಲೈಕ್ ನಾವು ನೋಡಿದ್ರೆ ಇದನ್ನು ವಾತಜ ಪ್ರಕೃತಿಯವ್ರನ್ನ ಮೊಲಕ್ಕೆ ಹೋಲಿಸ್ತಾರೆ. ಕೆಲವೊಬ್ಬರು ಈ ವಾತಜ ಪ್ರಕೃತಿಯವ್ರನ್ನ ಆಡುಗಳಿಗೂ ಕೂಡ ಹೋಲಿಸ್ತಾರೆ, ಮೇಕೆಗಳಿಗೂ ಕೂಡ ಹೋಲಿಸ್ತಾರೆ. ಹೆಂಗೆ ಅವ್ರ ಗತಿಗಳು ಈ ಬೇಗನೆ ಛಲ ತುಂಬ ಫಾಸ್ಟ್ ಇರುತ್ತೆ, ಅದೇ ಥರನೇ ವಾತಜ ಪ್ರಕೃತಿಯವ್ರದ್ದು ಕೂಡ ಚಲನೆ ಹೆಂಗಿರುತ್ತೆ, ಅವ್ರ ನಡಿಗೆ ಹೆಂಗಿರುತ್ತೆ ಅಂದರೆ ಅನ್ಸ್ಟೇಬಲ್ ಅಂತ ಹೇಳ್ತಾರೆ. ಅನ್ಸ್ಟೇಬಲ್ ಅಂದರೆ ಗಾಂಭೀರ್ಯ ಇರೋದಿಲ್ಲ ಅಲ್ಲಿ, ಮತ್ತು ಅನ್ಸ್ಟೇಬಲ್ ಇರುತ್ತೆ, ಶೀಘ್ರವಾಗಿರ್ತಾರೆ, ಬೇಗನೆ ನಡೆಯೋದು. ಅದೇ ಥರ ನಾವು ಊಟನೂ ಕನ್ಸಿಡರ್ ಮಾಡಿದ್ರೆ ಊಟ ಕೂಡ ಅವ್ರು ಬೇಗನೆ ಊಟ ಮಾಡ್ತಾರೆ. ನೀವು ನೋಡಿರ್ಬೋದು ಕೆಲವೊಬ್ಬರು ಒಂದು 5 ನಿಮಿಷದಲ್ಲೇ ಊಟ ಮುಗಿಸ್ಬಿಡ್ತಾರೆ. ಅದೇ ಅವ್ರ ಪಕ್ಕನೇ ಕೂತಿರೋರು 15 ನಿಮಿಷ ಬೇಕಾಗುತ್ತೆ, ಕೆಲವ್ರಿಗೆ ಅರ್ಧ ಗಂಟೆ ಬೇಕಾಗ್ತದೆ. ಸೊ ಅದೇನಕ್ಕೆ ಅಂದರೆ ಅವ್ರದ್ದು ಇದಲ್ಲ, ಅವರು ಪ್ರಕೃತಿಯವರು ಆ ಥರ ಇರ್ತಾರೆ. ಹಾಗಾಗಿ ವಾತಜ ಪ್ರಕೃತಿಯವರಲ್ಲಿ ಎಲ್ಲ ಕೆಲಸಗಳು ಫಾಸ್ಟ್ ಮಾಡ್ತಾರೆ. ಊಟ ಮಾಡೋದಾಗ್ಲಿ ಇರ್ಬೋದು, ನಡಿಗೆ ಮಾಡೋದಾಗ್ಲಿ ಇರ್ಬೋದು. ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ನಾನು ಆಗಲೇ ಹೇಳ್ದಂಗೆ ಯಾವುದಾದ್ರೂ ಒಂದು ಹೊಸ ವ್ಯಕ್ತಿಗೆ ಬೇಗನೆ ಪರಿಚಯ ಮಾಡ್ಕೊಳ್ತಾರೆ, ಬೇಗನೆ ಅಟ್ಯಾಚ್ ಆಗಿಬಿಡ್ತಾರೆ. ಸೊ ಕಂಪೇರ್ ಟು ಅದರ್ ಪ್ರಕೃತೀಸ್ ಸ್ವಲ್ಪ ನಿಧಾನ. ಅದೇ ರೀತಿಯಲ್ಲಿ ಬೇಗನೆ ಕೂಡ ಡಿಟ್ಯಾಚ್ ಆಗಿಬಿಡ್ತಾರೆ ಅವರು ಆ ಪರ್ಸನಿಂದ. ಸೊ ಹೀಗೆ ಶೀಘ್ರ ಆರಂಭ ಇರ್ತದೆ, ಶೀಘ್ರ ರಾಗ ಇರ್ತದೆ, ಅದೇ ರೀತಿಯಲ್ಲಿ ಶೀಘ್ರ ವಿರಾಗ ಕೂಡ ಇರುತ್ತೆ. ಸೊ ಇದು ಈ ಪೆಕ್ಯುಲಿಯರಲ್ಲಿ ವಾತ ಪ್ರಕೃತಿಯವರಲ್ಲಿ ಪೆಕ್ಯುಲಿಯರ್ ಆಗಿ ಕಾಣಿಸುವಂಥ ಒಂದು ಕ್ವಾಲಿಟಿ. ಸೊ ಇದಿಷ್ಟು ವಾತಜ ಪ್ರಕೃತಿಯವರಲ್ಲಿ ಇರ್ಬೋದು ಸರ್. ಈ ಲಕ್ಷಣಗಳನ್ನು ನೋಡಿಕೊಂಡು ಈಗ ನಿಮ್ಮನ್ನು ನೀವು ಅನಲೈಸ್ ಮಾಡಿದ್ರೆ ಸೊ ನಿಮ್ಮಲ್ಲಿರುವಂಥ ಕ್ವಾಲಿಟೀಸ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಕ್ವಾಲಿಟೀಸಲ್ಲಿ ನೀವು ಇದ್ದರೆ ಅದರಲ್ಲಿ ಒಂದು 6ರಿಂದ 7 ಕ್ವಾಲಿಟೀಸ್ ನಿಮಗೆ ಇದರಲ್ಲಿ ಇದೆ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ವಾತಜ ಪ್ರಕೃತಿಗೆ ಸೇರ್ತೀರಾ ಅಂತ ಹೇಳ್ಬೋದು. ಇನ್ನೂ ಒಂದು ಸ್ವಲ್ಪ ಹೆಚ್ಚಿಂದ ಬೇಕಾಯಿತು ಡೀಟೇಲ್ಸ್ ಅಂದರೆ ನೀವು ಜಾಯಿಂಟ್ಸ್ನೆಲ್ಲ ಕನ್ಸಿಡರ್ ಮಾಡಿದ್ರೆ, ನೀವು ಬಾಡಿಲಿರುವಂಥ ಜಾಯಿಂಟ್ಸ್ನ ಕನ್ಸಿಡರ್ ಮಾಡಿದ್ರೆ ಅವೊಂದು ಸ್ವಲ್ಪ ಲೂಸಾಗಿ ಅರೇಂಜ್ ಆಗಿರುತ್ತೆ. ಥಿಕ್ಕಾಗೆಲ್ಲ ಅರೇಂಜ್ ಆಗಿರಲ್ಲ, ಲೂಸಾಗಿ ಅರೇಂಜ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಈ ಬಾಡಿನ ಕನ್ಸಿಡರ್ ಮಾಡಿದ್ರೆ ನಿಮ್ಮ ದೇಹ ಹೆಂಗಿರುತ್ತೆ ಅಂದರೆ ಆಗಲೇ ಹೇಳ್ದಂಗೆ ತಿನ್ ಬಿಲ್ಟ್ ಇರ್ತೀರಾ, ಮತ್ತು ಒಂದು ಸ್ವಲ್ಪ ನೋಡ್ಲಿಕ್ಕೆ ಅಷ್ಟೊಂದು ಪ್ಲೀಸೆಂಟ್ ಅಂತ ಅನಿಸೋದಿಲ್ಲ. ಬಿಟ್ಟರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೋಡಿದ್ರೆ ನಿಮ್ಮ ವಾಯ್ಸ್ ಹೆಂಗಿರುತ್ತೆ ಅಂದರೆ ಬ್ರೋಕನ್ ವಾಯ್ಸ್ ಇರುತ್ತೆ ಅಥವಾ ಅನ್ಪ್ಲೀಸೆಂಟ್ ವಾಯ್ಸ್ ಇರುತ್ತೆ. ರಫ್ ವಾಯ್ಸ್ ಅನ್ಬೋದು, ಬ್ರೋಕನ್ ವಾಯ್ಸ್ ಅನ್ಬೋದು. ಸೊ ಈ ಥರ ಅಷ್ಟೊಂದು ಪ್ಲೀಸೆಂಟ್ ಅಥವಾ ಅಟ್ರಾಕ್ಟಿವ್ ವಾಯ್ಸ್ ಇರೋದಿಲ್ಲ. ಸೊ ಇವುಗಳನ್ನೆಲ್ಲ ನೀವು ಕನ್ಸಿಡರ್ ಮಾಡಿದ್ರೆ ನೀವು ಇವುಗಳನ್ನ ಅನಲೈಸ್ ಮಾಡ್ತಾ ಹೋದರೆ 10ರಲ್ಲಿ ನೀವು 6-7 ಇವುಗಳ ಕ್ವಾಲಿಟಿನಲ್ಲಿ ಫುಲ್ಫಿಲ್ ಮಾಡಿದ್ರಿ ಅಂದರೆ ದಟ್ ಇಂಡಿಕೇಟ್ಸ್ ನೀವು ವಾತ ಪ್ರಕೃತಿಗೆ ಸೇರಿದವರಾಗಿದ್ದೀರಿ. ಸೊ ಹಂಗೆ ಅಂದ್ಕೊಂಡು ನೀವು ಮುಂದೆ ಏನು ಮಾಡಬೇಕು ಅನ್ನೋದು ಡಿಸೈಡ್ ಆಗ್ತದೆ. ಈಗ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಚಿಕ್ಕ ವಿರಾಮನ ತಗೊಳ್ಳೋಣ. ವಿರಾಮದ ನಂತರ ಈ ವಾತ ಪ್ರಕೃತಿಯವರ ಕುರಿತಾದ ಮಾಹಿತಿಗಳನ್ನು ಇನ್ನೂ ಹಲವಾರು ವಿಷಯಗಳು ಕೂಡ ಚರ್ಚೆ ಮಾಡೋದಿದೆ, ತಿಳ್ಕೊಳ್ಳೋಣ.
ವಿರಾಮದ ನಂತರ ಆರೋಗ್ಯದಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ. ಓಕೆ ಸರ್. ಅಂದ್ರೆ ಈಗ ಅವರ ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬಹುದು ಸರ್? ಈಗ ಅಂದ್ರೆ ಪ್ರಯೋಜನಗಳು ಇರ್ತಾವ ಸರ್, ಅದರಿಂದ ದುಷ್ಪರಿಣಾಮಗಳು ಕೂಡ ಇರ್ತಾವ ಸರ್ ಕೆಲವೊಮ್ಮೆ. ಸೊ ಈಗ ಪ್ರಯೋಜನಗಳು ಅಂತ ಬಂದರೆ, ಸೊ ಪ್ರಕೃತಿನ ಏನಕ್ಕೆ ತಿಳ್ಕೊಳ್ಬೇಕು ನಾವು ಅಂತ ಬಂದಾಗ, ಇಲ್ಲಿ ತನಕ ನಾವು ಪ್ರಕೃತಿ ಏನಂತ ನೋಡಿದ್ವಿ. ಸೊ ಅದರಲ್ಲಿ ಕ್ಲಾಸಿಫಿಕೇಶನ್ ನೋಡಿದ್ವಿ. ಸೊ ಎಷ್ಟು ಕ್ಲಾಸಿಫಿಕೇಶನ್ ಇದೆ ಅಂತೇಳಿ. ಮತ್ತು ಇನ್ ಜನರಲ್ ಏನು ಮಾಡಿದ್ವಿ, 3 ಪ್ರಕೃತಿಗಳನ್ನಾಗಿ ವಿಂಗಡಣೆ ಮಾಡಿದ್ವಿ. ವಾತಜ ಪ್ರಕೃತಿ, ಪಿತ್ತಜ ಪ್ರಕೃತಿ, ಕಫಜ ಪ್ರಕೃತಿ, ಸಾಮಾನ್ಯವಾಗಿ ಕಾಣುವಂಥವು. ಸೊ ಮೊದಲನೇದಾಗಿ ವಾತಜ ಪ್ರಕೃತಿಯವರು ಹೆಂಗಿರ್ತಾರೆ, ಅವ್ರ ಗುಣಲಕ್ಷಣಗಳು, ದೈಹಿಕ ಗುಣಲಕ್ಷಣಗಳು, ಮಾನಸಿಕ ಗುಣಲಕ್ಷಣಗಳು ಹೆಂಗಿರುತ್ತೆ ಅಂತೇಳಿ ನಾವು ತಿಳ್ಕೊಂಡ್ವಿ. ಸೊ ಇದನ್ನು ನೋಡಿದಾಗ ಏನಕ್ಕೆ ನಾವು ಪ್ರಕೃತಿನ ತಿಳ್ಕೊಳ್ಬೇಕು ಅಂತ ಬಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಆಯುರ್ವೇದದಲ್ಲಿ ಎಲ್ಲನೂ ಪ್ರಕೃತಿ ಅನುಗುಣವಾಗಿಯೇ ಹೇಳಲಾಗ್ತದೆ. ಒಂದು ಕಾಯಿಲೆ ಬಂತು ಒಬ್ಬ ಮನುಷ್ಯನಿಗೆ ಅಂದರೆ ಆ ಮನುಷ್ಯನ ನಾವು ಜನರಲ್ ಆಗಿ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಒಬ್ಬನಿಗೆ ಜ್ವರ ಬಂತು ಅಂದರೆ ಆಯುರ್ವೇದದಲ್ಲಿ ಸಾಮಾನ್ಯ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಅಂಥೇಳಿ ಇದೆ. ಆದರೂ ಕೂಡ ಅದೇನು ಮಾಡ್ತೇವೆ, ಮತ್ತು ನಾವು ಪ್ರಕೃತಿ ಯಾವುದು, ಅವ್ರು ಯಾವ ಪ್ರಕೃತಿಗೆ ಬಿಲಾಂಗ್ ಆಗ್ತಾರೆ ಅಂತ ನೋಡಿ ಆ ಪ್ರಕೃತಿಗೆ ಏನು ಔಷಧಿಗಳನ್ನ ಬೇಕು ಅದನ್ನ ಸೆಲೆಕ್ಟ್ ಮಾಡಿ ನಾವು ಅಲ್ಲಿ ಕೊಡ್ಲಿಕ್ಕಿರುತ್ತೆ. ಹಂಗೆ ಈ ವಿಹಾರಕ್ಕೆ ಬಂತು ಅಂದರೂ ಕೂಡ ಈ ಮೊದಲು ಯಾವ ಪ್ರಕೃತಿ ಅಂತ ನಾವು ಕನ್ಸಿಡರ್ ಮಾಡಿ ಆ ಪ್ರಕೃತಿಗೆ ಅನುಗುಣವಾಗಿ ಏನಾಗಿದೆ, ಕಾಯಿಲೆ ಆ ಪ್ರಕೃತಿಗೆ ಬಂದರೆ ಏನಾಗುತ್ತೆ, ಈಸಿ ವೆಲ್ ಪ್ರೋಗ್ನೋಸಿಸ್ ಇರುತ್ತೋ, ಗುಡ್ ಪ್ರೋಗ್ನೋಸಿಸ್ ಇರುತ್ತೋ, ಬ್ಯಾಡ್ ಪ್ರೋಗ್ನೋಸಿಸ್ ಇರುತ್ತೋ ಅಂತೇಳಿ ಅಲ್ಲಿಂದನೇ ಸಾಧ್ಯತೆ ಎಲ್ಲನೂ ಪ್ರಕೃತಿ ಮೇಲೇ ಡಿಪೆಂಡ್ ಆಗುತ್ತೆ. ನಮ್ಮ ಚಿಕಿತ್ಸೆ ಕೂಡ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಆಹಾರ ವಿಹಾರಗಳೆಲ್ಲ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪ್ರಕೃತಿಯನ್ನು ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಒಂದು, ಸೊ ನಮ್ಮ ಆಹಾರ ವಿಹಾರಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಲಿಕ್ಕಾಗುತ್ತೆ. ಆ ಆಹಾರ ಪದ್ಧತಿನ ಡಿಸೈಡ್ ಮಾಡಿಕೊಂಡು ಅದನ್ನೇ ಫಾಲೋ ಮಾಡೋದ್ರಿಂದ ಈ ಪ್ರಕೃತಿಯಿಂದ ಆಗುವಂಥ ತೊಂದರೆಗಳು ಅಥವಾ ಪ್ರಕೃತಿಯಿಂದ ಆಗುವಂಥ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಒಂದು. ಎರಡನೇದೇನಾಗುತ್ತೆ ಪ್ರಕೃತಿನ ತಿಳ್ಕೊಳ್ಳೋದ್ರಿಂದ ಅಂದರೆ, ಪ್ರಕೃತಿನ ತಿಳ್ಕೊಳ್ಳೋದ್ರಿಂದ ವಿಹಾರದಿಂದ ಯಾವ ಥರದ ವಿಹಾರ ಇರಬೇಕು, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವ ಥರ ಇರಬೇಕು, ನಮ್ಮ ಎಕ್ಸಸೈಸ್ ಯಾವ ಥರ ಇರಬೇಕು, ಅಥವಾ ನಮ್ಮ ವರ್ಕ್ಲೋಡ್ ಎಷ್ಟಿರಬೇಕು ನಮ್ಮ ದೇಹದ ಮೇಲೆ, ಅಥವಾ ನಮ್ಮ ಮಾನಸಿಕ ಮೆಂಟಲ್ ಸ್ಟ್ರೆಸ್ ಎಷ್ಟಿರಬೇಕು, ಅದನ್ನು ಕೂಡ ಈ ಪ್ರಕೃತಿನ ತಿಳ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಅಷ್ಟೇ ನಾವು ವರ್ಕ್ಲೋಡ್ ತೊಗೊಳ್ತಾ ಹೋದ್ವಿ, ಅಷ್ಟೇ ನಾವು ಮೆಂಟಲ್ ಸ್ಟ್ರೆಸ್ ತೊಗೊಳ್ತಾ ಹೋದ್ವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಬೋದು ಮತ್ತು ವಿ ಕ್ಯಾನ್ ಲಿವ್ ಲಾಂಗ್ ಲೈಫ್. ಅದೇ ಥರನೇ ಪ್ರಕೃತಿ ನಾವು ಕರೆಕ್ಟಾಗಿ ತಿಳ್ಕೊಂಡ್ವಿ ಅಂದರೆ ಋತುಚರ್ಯದಲ್ಲಿ, ಸೊ ಋತುಗಳಿಗೆ ಅನುಗುಣವಾಗಿ ಆಯಾ ಪ್ರಕೃತಿಯವ್ರದ್ದು ಆಹಾರ ಹೆಂಗಿರಬೇಕು, ಆಯಾ ಪ್ರಕೃತಿಯವ್ರದ್ದು ವಿಹಾರ ಹೆಂಗಿರಬೇಕು ಅನ್ನೋದು ಕೂಡ ಡಿಪೆಂಡ್ ಆಗ್ತದೆ. ಹಾಗಾಗಿ ಅವಾಗಲೂ ಕೂಡ ನಾವು ಋತುಚರ್ಯದಲ್ಲಿ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಆಹಾರ ತಗೊಂಡ್ವಿ, ವಿಹಾರ ಮಾಡಿದ್ವಿ ಅಂದರೆ ಪ್ರಕೃತಿ ಈ ಋತುಚರ್ಯದಲ್ಲಿ ಆಗುವಂಥ ಬದಲಾವಣೆಗಳಿಂದ ಏನು ಏರುಪೇರು ಆಗ್ತದೆ ಅದರಿಂದ ಆಗುವಂಥ ಕಾಯಿಲೆಗಳಿಂದ ಕೂಡ ನಾವು ದೂರ ಇದ್ದು ನಮ್ಮ ಆರೋಗ್ಯನ ಕಾಪಾಡಿಕೊಂಡು ವಿ ಕ್ಯಾನ್ ಲಿವ್ ಎ ಲಾಂಗ್ ಲೈಫ್. ಹಾಗಾಗಿ ಪ್ರಕೃತಿ ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ, ನಾವು ಪ್ರಕೃತಿನ ತಿಳ್ಕೊಂಡಿವಿ, ನಮ್ಮ ಪ್ರಕೃತಿ ಹಿಂಗಿದೆ ಅಂತ ತಿಳ್ಕೊಂಡಾಗ ನಮ್ಮ ರಿಲೇಷನ್ನು ಕೂಡ ನಾವು ಮೇಂಟೈನ್ ಮಾಡ್ಬೋದು. ನಾ ಆಗಲೇ ಹೇಳ್ದಂಗೆ, ಫಾರ್ ಎಕ್ಸಾಂಪಲ್ ವಾತಜ ಪ್ರಕೃತಿ ಅಂತ ತಗೊಂಡ್ರೆ ಶೀಘ್ರ ರಾಗ ಶೀಘ್ರ ವಿರಾಗ ಇರುತ್ತೆ ಅಲ್ಲಿ. ಅಂದರೆ ಬೇಗನೆ ಅಟ್ಯಾಚ್ ಆಗ್ತೀವಿ, ಕೆಲವೊಬ್ಬರಿಗೆ ಬೇಗನೆ ಡಿಟ್ಯಾಚ್ ಆಗಿ ಕೂಡ ಆಗಿಬಿಡ್ತೀವಿ. ಸೊ ನಾವು ಈ ಕ್ವಾಲಿಟಿ ನಾವು ತಿಳ್ಕೊಂಡಿದ್ವಿ, ಎಸ್ ನಾವು ವಾತ ಪ್ರಕೃತಿಯರಿದ್ದೀವಿ, ಈ ಥರದೊಂದು ಪೆಕ್ಯುಲರ್ ಕ್ವಾಲಿಟಿ ನಮ್ಮ ಹತ್ರ ಇರುತ್ತೆ. ಹಾಗಾಗಿ ಹೊಸಬ್ರು ಯಾರಾದರೂ ಪರಿಚಯ ಆದರೆ ನಾವು ಬೇಗನೆ ಅಟ್ಯಾಚ್ ಆಗಿಬಿಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಬೇಗನೆ ಅಟ್ಯಾಚ್ ಆದರೂ ಕೂಡ ಸೊ ನಾವು ಕೆಲವೊಂದು ಸರ್ತಿ ನಾವು ಹರ್ಟ್ ಆಗೋದು ಕೂಡ ಇರುತ್ತೆ. ನಾವು ಈ ಒಂದು ಅಂಶ ತಿಳ್ಕೊಂಡಿದ್ವಿ ಅಂದರೆ ಓಕೆ, ನನ್ನ ಪ್ರಕೃತಿ ಈ ಥರ ಇದೆ, ಹಾಗಾಗಿ ಅದು ಆಗ್ತಾ ಇರಬೇಕು ಅಂತ ನಾವು ತಿಳ್ಕೊಂಡ್ವಿ ಅಂದರೆ ಅದರಿಂದ ಆಗುವಂಥ ತುಂಬ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮನ ನಾವು ತಪ್ಪಿಸ್ಬೋದು. ಅದೇ ಥರನಾಗಿ ನಾವು ನಮ್ಮ ಸೊಸೈಟಿನಲ್ಲೂ ಕೂಡ ಪ್ರಕೃತಿನ ತಿಳ್ಕೊಳ್ಳೋದ್ರಿಂದ ನಮ್ಮ ಸೈಕಲಾಜಿಕಲ್ ಬಿಹೇವಿಯರ್ಸ್ ಈ ಥರ ಇರುತ್ತೆ. ಸೊ ಹಾಗಾಗಿ ನಾವು ಸೊಸೈಟಿಯೊಟ್ಟಿಗೆ ಹೆಂಗಿರಬೇಕು ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡ್ಬೋದು ಅಥವಾ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಹೀಗೆ ಪ್ರಕೃತಿನ ತಿಳ್ಕೊಳ್ಳೋದ್ರಿಂದ ಈ ಸ್ಟಾರ್ಟಿಂಗ್ ಫ್ರಮ್ ಆಹಾರ ಹೆಂಗಿರಬೇಕು ಅನ್ನೋ ಡಿಸೈಡ್ ಮಾಡ್ಬೋದು, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೆಂಗಿರಬೇಕು ಅನ್ನೋ ಡಿಸೈಡ್ ಮಾಡ್ಬೋದು, ನಮ್ಮ ವರ್ಕ್ ಲೋಡ್ ಎಷ್ಟಿರಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಬೋದು, ನಮ್ಮ ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಎಷ್ಟಿರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೋದು, ಋತುಚರ್ಯದಲ್ಲಿ ನಮ್ಮ ಆಹಾರ ವಿಹಾರ ಹೆಂಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೋದು, ನಮ್ಮ ಸೊಸೈಟಿ ಒಟ್ಟಿಗೆ, ನಮ್ಮ ಫ್ರೆಂಡ್ಸ್ ಒಟ್ಟಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ನಮ್ಮ ಬಿಹೇವಿಯರ್ ಹೆಂಗಿರಬೇಕು ಅಥವಾ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ನಮ್ಮ ಸೈಕಲಾಜಿಕಲ್ ಬಿಹೇವಿಯರ್ನ ಕೂಡ ನಾವು ತಿಳ್ಕೊಂಡು ಅದರ ಅನುಗುಣವಾಗಿ ನಾವು ನಡೀತಾ ಹೋದರೆ ಎಲ್ಲನೂ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಸೊಸೈಟಿ ಒಟ್ಟಿಗೆ ರಿಲೇಷನ್ನು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ರಿಲೇಷನ್ನು, ನಮ್ಮ ಆರೋಗ್ಯದಲ್ಲಾಗುವಂಥ ಆಹಾರದ ಜೊತೆಗೆ ರಿಲೇಷನ್ನು, ವಿಹಾರದ ರಿಲೇಷನ್ನು ಮತ್ತು ಋತುಚರ್ಯನಲ್ಲಿ ಮಾಡಬೇಕಾಗಿರುವಂಥ ವ್ಯತ್ಯಾಸಗಳನ್ನು ಕೂಡ ಕರೆಕ್ಟಾಗಿ ತಿಳ್ಕೊಂಡು ಆರೋಗ್ಯನ ಮೇಂಟೈನ್ ಮಾಡಿಕೊಂಡು ವಿ ಕ್ಯಾನ್ ಲೀವ್ ಎ ಲಾಂಗ್ ಲೈಫ್. ಸರ್, ಈಗ ವಾತಜ ಪ್ರಕೃತಿಯವರು ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ. ಆಮೇಲೆ ನನಗೆ ಗೊತ್ತಿರೋ ಸಾಮಾನ್ಯವಾಗಿ ವಾತಜ ಪ್ರಕೃತಿಯವರು ಇದ್ದಾರೆ ಅಂತ ಗೊತ್ತಾದಾಗ ಅವರೊಂದು ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೋದಾ ಸರ್? ಸರಿ, ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ಸೊ ಹೆಂಗಿರಬೇಕು ಈಗ ಏನು ಈಗೆಲ್ಲ ತಿಳ್ಕೊಂಡ್ವಿ ನಾವು ವಾತ ಪ್ರಕೃತಿ ಅಂದ್ರೆ ಏನು ತಿಳ್ಕೊಂಡ್ವಿ, ವಾತಜ ಪ್ರಕೃತಿಯವ್ರು ಹೆಂಗಿರ್ತಾರೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನು ತಿಳ್ಕೊಂಡ್ರೆ ಪ್ರಕೃತಿಯನ್ನು ತಿಳ್ಕೊಂಡು ಏನು ಮಾಡಬೇಕು ಅಂತ ಅಥವಾ ಪ್ರಕೃತಿಯಿಂದ ಆಗುವಂಥ ಪ್ರಯೋಜನಗಳನ್ನ ತಿಳ್ಕೊಂಡ್ವಿ. ನಾವು ಇವತ್ತು ನಾವು ವಾತಜ ಪ್ರಕೃತಿಯವರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ವಾತಜ ಪ್ರಕೃತಿಯವರು ಇದ್ದೀವಿ ಅಂಥೇಳಿ ನಾವು ಗೊತ್ತಾದ್ಮೇಲೆ ಹೆಂಗಿರ್ಬೇಕು ನಮ್ಮ ಆಹಾರ. ಸೊ ವಾತಜ ಪ್ರಕೃತಿ ಇದೆ, ನಮ್ಮ ದೇಹದಲ್ಲಿ ವಾತ ಪ್ರಧಾನವಾಗಿರ್ತದೆ. ಹಾಗಾಗಿ ನಮ್ಮ ಆಹಾರ ಹೆಂಗಿರ್ಬೇಕು ಮೊದಲನೇದಾಗಿ ಅಂದರೆ ವಾತವನ್ನು ಹೆಚ್ಚು ಮಾಡುವಂಥ ಆಹಾರಗಳು ಇರಬಾರ್ದು. ವಾತವನ್ನು ಹೆಚ್ಚು ಮಾಡುವಂಥ ಆಹಾರಗಳು ಆಯುರ್ವೇದದಲ್ಲಿ ಕನ್ಸಿಡರ್ ಮಾಡಿದ್ರೆ ರಸತಃ ಗುಣಗಳು ನೋಡಿದ್ರೆ ಕಟು ತಿಕ್ತ ಕಷಾಯಗಳು ಅಂತ ಹೇಳ್ತೀವಿ. ಕಟು ತಿಕ್ತ ಕಷಾಯ ಅಂದರೆ ಏನು ಹೇಳ್ಬೋದು, ತುಂಬ ಖಾರದ ಆಹಾರಗಳು, ತುಂಬ ಒಗ್ಗರಿರುವಂಥ ಆಹಾರಗಳು, ತುಂಬ ಕಷಾಯ ಇರುವಂಥ ಆಹಾರಗಳು, ಇವುಗಳಿಂದ ನಾವು ಒಂದು ಸ್ವಲ್ಪ ದೂರ ಇರಬೇಕು. ಇವುಗಳನ್ನ ತಗೊಳ್ಳೋದ್ರಿಂದ ದೇಹದಲ್ಲಿ ಮತ್ತೆ ವಾತ ವೃದ್ಧಿ ಆಗ್ತದೆ. ನಾವು ಆಲ್ರೆಡಿ ವಾತ ಪ್ರಕೃತಿಯರಿದ್ದೀವಿ, ಇನ್ನೂ ವಾತ ಜಾಸ್ತಿ ಆಯಿತು, ಮತ್ತೆ ವಾತಕ್ಕೆ ಸಂಬಂಧಪಟ್ಟಂಥ ಈ 80 ತೆರನಾದ ಕಾಯಿಲೆಗಳಿದೆ, ವಾತಜ ಕಾಯಿಲೆಗಳು. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕಾಯಿಲೆಗೆ ಅಥವಾ ವಾತಜ ಕಾಯಿಲೆಗಳಿಗೆ ನಾವು ತುತ್ತಾಗ್ಬೋದು. ಸೊ ಹಾಗಾಗಿ ರಸತಃ ಕನ್ಸಿಡರ್ ಮಾಡಿದ್ರೆ ಕಟುತಿಕ್ತ ಕಷಾಯ ಇರುವಂಥ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು. ಗುಣತ ಆಹಾರಗಳನ್ನ ಕನ್ಸಿಡರ್ ಮಾಡಿದ್ರೆ ಈ ರೂಕ್ಷ ಆಹಾರ ಇರಬಾರ್ದು, ಲಘು ಆಹಾರ ಇರಬಾರ್ದು. ರೂಕ್ಷ ಆಹಾರ ಲಘು ಆಹಾರ ಅಂದರೆ ಹೆಂಗೆ ತಿಳ್ಕೊಳ್ಬೋದು ಸಾಮಾನ್ಯವಾಗಿ ಅಂದರೆ, ರೂಕ್ಷ ಅಂದರೆ ಡ್ರೈ ಫುಡ್ಸ್, ಅದರಲ್ಲೇನು ಸ್ನೇಹಾಂಶನೇ ಇರೋದಿಲ್ಲ. ಸ್ನೇಹಾಂಶ ಅಂದರೆ ಯಾವುದು, ಹಾಲು ಇರ್ಬೋದು, ತುಪ್ಪ ಇರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಅಥವಾ ಮಾಂಸಾಹಾರಿಗಳಾಗಿದ್ರು ಕೂಡ ಒಳ್ಳೆಯದು. ಮಾಂಸಾಹಾರದಲ್ಲೂ ಕೂಡ ಸ್ನಿಗ್ಧಾಂಶ ಇರುತ್ತೆ. ಇವುಗಳು ಯಾವುದೂ ಇಲ್ಲ, ಇವುಗಳನ್ನ ಬಿಟ್ಟು ಬೇರೇನೋ ತಗೊಳ್ತಾ ಇದ್ದೀವಿ ಅಂದರೆ ಅದು ರೂಕ್ಷ ಆಹಾರ ಆಗ್ತದೆ. ಸೊ ಅಸ್ನಿಗ್ಧ ಆಹಾರ, ಲಘು ಆಹಾರ ಅಂತೇಳಿ ಬಂದರೆ, ಸೊ ಹಂಗಾಗಿ ನಾವು ವಾತಜ ಪ್ರಕೃತಿ ಏನು ಮಾಡಬೇಕು, ಒಂದು ಸ್ವಲ್ಪ ಸದಾಕಾಲ ಸ್ನಿಗ್ಧ ಅಂಶ ಇರುವಂಥ ಆಹಾರಗಳನ್ನ ತಗೊಳ್ಬೇಕು. ದಿನನಿತ್ಯದಲ್ಲಿ ನಾವು ವಾತಜ ಪ್ರಕೃತಿ ಏನಂತ ಗೊತ್ತಾದರೆ ಅವಶ್ಯವಾಗಿ ಸ್ನಿಗ್ಧ, ದಟ್ ಈಸ್ ಗೀವ್ನ ಅಂದರೆ ತುಪ್ಪನ ಅವಶ್ಯವಾಗಿ ಬಳಸಲೇಬೇಕು. ದಿನನಿತ್ಯ ಬಳಸೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಹಾಲನ್ನು ಕೂಡ ಬಳಸೋದು ತುಂಬ ಉತ್ತಮ. ಅದೇ ರೀತಿ ಮಜ್ಜಿಗೆ, ಮೊಸರು ಕೂಡ ಬಳಸ್ಬೋದು. ಆದರೆ ಮೊಸರಿಗೆ ವಿಶೇಷವಾದ ಸ್ಥಾನ ಇದೆ, ಇನ್ನೊಂದು ಎಪಿಸೋಡಲ್ಲಿ ಮೊಸರಿನ ಬಗ್ಗೆ ತಿಳ್ಕೊಳ್ಳೋಣ ಅಂತೆ. ಆದರೆ ಇದನ್ನು ಬಿಟ್ಟು ಸ್ನೇಹಾಂಶಗಳಿರುವಂಥವು ಇವುಗಳನ್ನ ತಗೊಳ್ಳೋದ್ರಿಂದ, ಎಣ್ಣೆ ಅಂಶಗಳನ್ನ, ಎಣ್ಣೆ ಕಾಳುಗಳನ್ನ ಕೂಡ ಇರುವಂಥ ಆಹಾರಗಳನ್ನ ವಾತ ಪ್ರಕೃತಿಯವರು ತಗೊಳ್ಳೋದು ಒಳ್ಳೆಯದು. ಇನ್ನು ಲಘು ಆಹಾರ ಅಂತೇಳಿ ಬಂದರೆ, ಲಘು ಅಂದರೆ ವೆರಿ ಲೈಟ್ ಫುಡ್ ಅಥವಾ ಅಲ್ಪಾಹಾರ ಅಂತೇಳಿ. ಲೈಟ್ ಫುಡ್ ಇರ್ಬೋದು ಅಥವಾ ಅಲ್ಪಾಹಾರ. ಅಲ್ಪಾಹಾರ ಅಂದರೆ ಕ್ವಾಂಟಿಟಿ ಸ್ವಲ್ಪನೂ ಕೂಡ ತೊಗೊಳ್ಬಾರ್ದು. ವಾತಜ ಪ್ರಕೃತಿಯರು ಏನು ಮಾಡಬೇಕು, ಸ್ವಲ್ಪ ಕ್ವಾಂಟಿಟಿ ಮೀಡಿಯಮ್, ಅವ್ರದ್ದು ಕೆಪಾಸಿಟಿ ತಕ್ಕನಂಗೆ ಒಂಚೂರು ಚೆನ್ನಾಗೇ ಕ್ವಾಂಟಿಟಿ ತೊಗೊಳ್ಬೇಕು. ಮತ್ತು ಒಂದು ಸ್ವಲ್ಪ ಹೆವಿ, ಲಘು ಅಂದರೆ ತೀರಾ ಡ್ರೈ ಇರ್ಬೋದು ಅಥವಾ ಲಘು ಫುಡ್ಸ್ ಇರಬಾರ್ದು. ಒನ್ಸ್ ಅಗೇನ್ ಅಲ್ಲಿ ಏನು ಬರುತ್ತೆ ಅಂದರೆ ಸ್ನೇಹಾಂಶ ಇರುವಂಥ ಆಹಾರಗಳನ್ನೇ ತೊಗೊಳ್ಬೇಕು ಅನ್ನೋ ಒಂದು ಅಂಶ ಬರ್ತದೆ. ಇದು ಆಹಾರದಾಯಿತು. ವಿಹಾರ ಹೆಂಗಿರಬೇಕು ಅಂತಂದರೆ, ವಾತಜ ಪ್ರಕೃತಿಯವರು ಸದಾಕಾಲ ಯಾವಾಗ್ಲೂ ಮುಂಚೆ ಹೇಳಿರುವಂಥ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಭ್ಯಂಗಮ ಆಚರೇತ್ ನಿತ್ಯಂ, ಅದು ವಾತ ಪ್ರಕೃತಿಯವರಿಗೆ ಮಚ್ ಸೂಟೇಬಲ್ ಆಗ್ತದೆ. ಹಾಗಾಗಿ ವಾತಜ ಪ್ರಕೃತಿಯವರು ಪ್ರತಿನಿತ್ಯ ಅಭ್ಯಂಗ ಮಾಡಿ, ಎಣ್ಣೆ ಯಾವುದಿರ್ಬೋದು, ಮುಂಚೆನೆಲ್ಲ ಡಿಸ್ಕಸ್ ಮಾಡ್ದಂಗೆ ಎಳ್ಳೆಣ್ಣೆ ಇರ್ಬೋದು, ಇಲ್ಲ ಸಿಂಪಲ್ ಆಗಿ ಸಿಗುವಂಥ ಕೊಬ್ಬರಿ ಎಣ್ಣೆನಾದ್ರು ತಗೊಳ್ಳಿ, ಕೊಬ್ಬರಿ ಎಣ್ಣೆ ತೊಗೊಂಡು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದು. ಅಭ್ಯಂಗ ಒಂದು ಕಂಪಲ್ಸರಿ ದಿನನಿತ್ಯ ಮಾಡ್ತಾ ಇರೋದು ವಾತ ಪ್ರಕೃತಿಯವರಿಗೆ ತುಂಬ ಅನುಕೂಲ ಆಗ್ತದೆ. ಅದು ವಿಹಾರ ಆಗ್ತದೆ. ಇದನ್ನು ಬಿಟ್ಟು ವಿಹಾರಗಳು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಹೆಂಗಿರಬೇಕು ಅಂದರೆ, ವ್ಯಾಯಾಮಕ್ಕೆ ಬಂದರೆ ವಾತಜ ಪ್ರಕೃತಿಯವರು ಮೈಲ್ಡ್ ಅಥವಾ ಜೆಂಟಲ್ ಎಕ್ಸಸೈಸ್ ಇರಬೇಕು ಅವ್ರದ್ದು. ಅಂದರೆ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರ್ಬೋದು, ಅಥವಾ ಸ್ವಲ್ಪನೇ ದೇಹವನ್ನು ದಂಡಿಸುವಂಥದ್ದು ಪ್ರಕ್ರಿಯೆ ಇದ್ದರೆ ಸಾಕಾಗುತ್ತೆ. ಇಲ್ಲ ಅಂದರೆ ಮತ್ತೆ ಅಲ್ಲಿ ವಾತವೃದ್ಧಿಯಾಗಿ ವಾತಜ ಕಾಯಿಲೆಗಳಿಗೆ ಬೀಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಾತಜ ಪ್ರಕೃತಿಯವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ವಿಹಾರಗಳು ಅಥವಾ ಎಕ್ಸಸೈಸ್ ಮೈಲ್ಡ್ ಟು ಮಾಡರೇಟ್ ಇರಬೇಕು. ಮತ್ತು ಇಲ್ಲಿ ನೋಡೋದಾದರೆ ಈ ಮೆಂಟಲ್ ಫ್ಯಾಕ್ಟರ್ಸ್ ಅಥವಾ ಸ್ಟ್ರೆಸ್ ಎಷ್ಟು ತೊಗೊಳ್ಬೇಕು, ಸ್ಟ್ರೈನ್ ಎಷ್ಟು ತೊಗೊಳ್ಬೇಕು ಅಂತ ನೋಡೋದಾದರೆ, ವಾತಜ ಪ್ರಕೃತಿಯವರಿಗೆ ಅಲ್ಪ ಸಾಮರ್ಥ್ಯ ಇರ್ತದೆ, ಅಲ್ಪ ಮಾನಸಿಕ ಬಲ ಇರ್ತದೆ. ಹಾಗಾಗಿ ಇವರು ಹೆಚ್ಚಿನ ಈ ಒತ್ತಡವನ್ನು, ಹೆಚ್ಚಿನ ಸ್ಟ್ರೇನ್ನ ತೊಗೊಳ್ಲಿಕ್ಕೆ ಹೋಗಬಾರ್ದು, ಹೆಚ್ಚಿನ ಸ್ಟ್ರೇನ್ ತೊಗೊಳ್ಬಾರ್ದು. ಹೆಚ್ಚಿನ ಸ್ಟ್ರೇನ್ ತೊಗೊಳ್ಳೋದ್ರಿಂದ ಏನಾಗ್ತದೆ, ಮತ್ತೆ ವಾತವೃದ್ಧಿ ಆಗ್ತದೆ ದೇಹದಲ್ಲಿ. ಹಾಗಾಗಿ ವಾತದ ಡಿಸಾರ್ಡರ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾತಜ ಪ್ರಕೃತಿಯವರು ಹೆಚ್ಚಿನ ಸ್ಟ್ರೇನ್ ತೊಗೊಳ್ಳದೇ ಇದ್ರೇ ಒಳ್ಳೆಯದು. ಸೊ ಇಷ್ಟು ಈ ಆಹಾರಗಳನ್ನ, ವಿಹಾರಗಳನ್ನ, ಮಾನಸಿಕ ಚಟುವಟಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ವಾತಜ ಪ್ರಕೃತಿಯವರು ವಾತಜ ಕಾಯಿಲೆಗಳಿಂದ ದೂರ ಇರ್ಬೋದು ಸರ್. ಈ ಒಂದು ಸಂಚಿಕೆಯಲ್ಲಿ ವಾತಜ ಪ್ರಕೃತಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಗೊಂಡು ಇದರ ಮುಂದುವರೆದ ಭಾಗವಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ತಗೊಳ್ಳೋಣ. ನಮಸ್ಕಾರ.